मतलब सितारा आपस में पैरना, हिंदी है हम, हिंदुस्तान हमारा, सारे जहां चर्चा। ನಾವು ಈ ದೇಶದಲ್ಲಿ ಗಂಟಾಗೋದು ಹಾಗಾಗಿ ನೀವೆಲ್ಲ ಸೇರಿ ದೊಡ್ಡದಲ್ಲಿ ಜೈ ಹೇಳಬೇಕು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಆಸೆಗಿರುವ ನನ್ನ ಆತ್ಮೀಯರು, ನನ್ನ ತಮ್ಮ ಶಾಸಕರಾದಂಥ ಅರ್ಷದ್ ರಿಜ್ವಾನ್ ಅವರೇ, ಇನ್ನೊಬ್ಬರು ನನ್ನ ಆತ್ಮೀಯರು ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಮನ್ಸೂರ್ ಅಲಿ ಖಾನ್ ಅವರೇ, ಇನ್ನೊಬ್ಬರು ಆತ್ಮೀಯರು ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಸೆಕ್ರೆಟರಿ ಆದಂಥ ಜಿ ಶೇಖರ್ ಅವರೇ, ನನ್ನ ಆತ್ಮೀಯರು ಜಿಲ್ಲಾ ಅಧ್ಯಕ್ಷ ಆದಂಥ ಗೌತಮ್ ಅವರೇ, ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯ ಆದಂಥ ಉಬೇದುಲ್ಲಾ ಶರೀಫ್ ಅವರೇ, ನನ್ನ ಆತ್ಮೀಯರು ಮಾಜಿ ಕಾರ್ಪೊರೇಟರ್ ಆದಂಥ ಶಕೀಲ್ ಅಹಮದ್ ಅವರೇ, ಆತ್ಮೀಯರಾದಂಥ ಮಾಜಿ ಕಾರ್ಪೊರೇಟರ್ ಆದಂಥ ಮುಜೀಬ್ ಅವರೇ, ಆತ್ಮೀಯ ಆದಂಥ ಕೃಷ್ಣೇಗೌಡ್ರೆ, ಇನ್ನೊಬ್ಬರ ಆತ್ಮೀಯಾದಂಥ ರಾಜೇಂದರ್ ಅವರೇ, ಇನಾಯತ್ ಅವರೇ, ಆನಂದ್ ರಾಜ್ ಅವರೇ, ಸುರೇಶ್ ಅವರೇ, ಆತ್ಮೀಯಾದಂಥ ಮಾಜಿ ಕಾರ್ಪೊರೇಟರ್ ಆದಂಥ ವಸಂತ್ ಅವರೇ, ಶಶಿ ಅವರೇ, ಜಗದೀಶ್ ಅವರೇ, ಆತ್ಮೀಯಾದಂಥ ಮಾಜಿ ಕಾರ್ಪೊರೇಟರ್ ಆದಂಥ ಸುಜ್ಜಾ ಅವರೇ, ಮತೀನ್ ಅವರೇ, ವೇದಿಕೆ ಇವೆಲ್ಲ ನಮ್ಮ ಪಕ್ಷದ ಮುಖಂಡರಿದ್ದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆ. ಇವತ್ತು ಬಹಳ ಸಂತೋಷ, ಖುಷಿ ಏನಾದಂತು, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಿವಾಜಿನಗರ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶನ ಹಾಕೊಂಡಿದ್ರು. ನಾನು ತಿಳ್ಕೊಂಡೆ ಕಾರ್ಯಕರ್ತರ ಸಮಾವೇಶ ಅಂದರೆ ಒಂದು 200-300 ಜನ ಇರ್ಬೋದು ಅಂತ ನಾನು ತಿಳ್ಕೊಂಡು, ಅದಕ್ಕಿಂತ ಹೆಚ್ಚಾಗಿ ಇವಾಗ ರಂಜಾನ್ ನಡೀತಾ ಇದೆ. ರಂಜಾನ್ನಲ್ಲಿ ಮುಸಲ್ಮಾನ್ಗಳು ಬರೋದು ಬಹಳ ಕಷ್ಟ. ಅದರಲ್ಲೂ 11:30ಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ ಅಂದರೆ ಎಷ್ಟು ಹುಮ್ಮಸ್ಸಿದೆ ಅಂತ ನಾವೆಲ್ಲ ಅರ್ಥ ಮಾಡಬೇಕಾಗುತ್ತೆ. ಶಿವಾಜಿನಗರ ಕ್ಷೇತ್ರದಲ್ಲಿ ಇವತ್ತು ಏನು ನನ್ನ ತಮ್ಮ ರಿಜ್ವಾನ್ ಅವರು 26,000 ಲೀಡರ್ ತೆಗೆದಿದ್ದಾರೆ. ನನ್ನ ಅನಿಸಿಕೆ ಮನ್ಸೂರ್ ಅಲಿ ಖಾನ್ಗೆ ಕನಿಷ್ಠ ಈ ಜೋಶ್ ಮಾಡಿ 40,000 ತಗೊಂಡಿದೆ ಅಂತ ನನ್ನ ವಿಶ್ವಾಸ. ಅದು ರಂಜಾನ್ ತಿಂಗಳಲ್ಲಿ ಉಪವಾಸದಲ್ಲಿ ಇಸ್ಮಟ್ಟಲ್ಲಿ ತಗೊಂಡು ಕಾರ್ಯಕರ್ತಂದು ನನ್ನ ನಿರೀಕ್ಷೆ ಇಟ್ಟಿಲ್ಲ. ನಾವೆಲ್ಲ ಗೊತ್ತೇನೆ, ನಮಗೆಲ್ಲ ಇದು ದೇವ್ರ ವಿಧಿ ಆಟ ಅಂತೀವಿ. ದೇವರು ವಿಧಿ ಆಟ. ರಿಜ್ವಾನ್ ಅವರು ಎಡಬಾಡಿ ಲೋಕಸಭಾ ಚುನಾವಣೆ ನಿಂತಿದ್ರು. ಮೊನ್ನೆ ಚುನಾವಣೆಯಲ್ಲಿ ಬಹಳ ಕಡಿಮೆ ಅಂತ ಸೋತಿದ್ರು. ನಾವೇನು ಗೆದ್ದೇ ಅಂತ ತಿಳ್ಕೊಂಡಿದ್ವಿ. ರಿಜ್ವಾನ್ ಇವಾಗ ಗೆದ್ದೇ ಗೆದ್ದಿದ್ದಾರಂತ ನಾವು ತಿಳ್ಕೊಂಡಿದ್ವಿ. ರಿಜ್ವಾನ್ ಅವ್ರು ಗೆದ್ದಿದ್ರೆ ಏನಾಗೋರು, MP ಆಗಿ ದಿಲ್ಲಿಯಲ್ಲಿ ಹೋಗೋರು. ಅಂದರೆ ಅದು ದೇವ್ರಿಗೆ ಇಚ್ಛೆಯಾಗಿ ಇಷ್ಟ ಆಗಲಿಲ್ಲ ಅಂತ. ಅಂದರೆ ಎಲ್ಲ ವಿಧಿ ಆಟಗಳು ಅಂತೀವಿ ನಾವು ಯಾರು ಕನಸನ್ನು ನಿರೀಕ್ಷೆ ಮಾಡಿಲ್ಲ. ರೋಷನ್ ಬೇಗ್ ಅವರು ರಾಜೀನಾಮೆ ಕೊಡ್ತಾರೆ, BJPಗೆ ಹೋಗ್ತಾರೆ, ಬೈ ಎಲೆಕ್ಷನ್ ಬರ್ತದೆ, ರಿಜ್ವಾನ್ ಅವ್ರು ಗೆಲ್ತಾರೆ ಅಂತ ನಾವು ಯಾರೂ ನಿರೀಕ್ಷೆ ಇಲ್ಲ. ಅಂದರೆ ಆ ದೇವರಿಗೆ ರಿಜ್ವಾನ್ MLA ಆಗಿ ಉಳಿಸ್ಕೊಳ್ಬೇಕಾಗಿತ್ತು. ಹಾಗಾಗಿ ರೋಷನ್ ಬೇಗ್ ಅವರು ರಿಜ್ವಾನ್ ಅವರು ಇಲ್ಲಿ ಖಚಿತ. ಇಲ್ಲಿ ಯಾವನು ನನ್ನ ತಮ್ಮನಿಗೆ ಅಲ್ಲಾಡ್ಸೋಕ್ಕೆ ಸಾಧ್ಯನೇ ಆಗಲ್ಲ. ಒಬ್ಬ ಕೆಲಸಗಾರ ಎಲ್ಲರೂ ವಿಶ್ವಾಸ ತಗೊಂಡಂತಂದ್ರೆ ನನ್ನ ಅನಿಸಿಕೆ ನನ್ನ ತಮ್ಮ ರಿಜ್ವಾನ್ ಅವರು. ಅದ್ರ ಜೊತೆಗೆ ಅಭಿವೃದ್ಧಿ ನನ್ನ ಅನಿಸಿಕೆ ಶಿವಾಜಿನಗರದಲ್ಲಿ 50 ವರ್ಷ ಇತಿಹಾಸದಲ್ಲಿ ಅಭಿವೃದ್ಧಿ ಕೆಲಸ ನಡೆದಿಲ್ಲ. ಆ ಥರ ಅಭಿವೃದ್ಧಿ ಕೆಲಸ ನಡೆದಿದೆ ಅಂದರೆ ನಮ್ಮ ರಿಜ್ವಾನ್ ಅವರು ಸ್ಮಾರ್ಟ್ ಸಿಟಿಯಲ್ಲಿ ನಾನು ಒಂದು ಮೆಂಬರ್, ಅವರು ಒಂದು ಮೆಂಬರ್. ನಾನು 5 ಬಾರಿ MLA ನೋಡಿ. ನನ್ನ ವೋಟಿಂಗ್ ಮಾಡಿದಾಗ MLA, ನನ್ನ ವೋಟಿಂಗ್ ಮಾಡಿದಾಗ ನಾನು MLA ಸ್ಮಾರ್ಟ್ ಸಿಟಿಯಲ್ಲಿ, ನಾನು ಮೆಂಬರ್ ಆಗಿ ಸ್ಮಾರ್ಟ್ ಸಿಟಿಯಲ್ಲಿ, ಇವರು ಮೆಂಬರ್ ಆಗಿದ್ದಾರೆ ಸ್ಮಾರ್ಟ್ ಸಿಟಿಯಲ್ಲಿ. ಇವರು ಮೊದಲೇ ಬಾರಿ MLA, ನಾನು 4 ಬಾರಿ MLA ಆಗಿದ್ದಾರೆ. ಈಗ ಅದನ್ನ ಯಾವ ಜಾಸ್ತಿ ತಗೊಳ್ಬೇಕು, ನಾವು ತಗೊಳ್ಬೇಕು, ಅವ್ನು ತಗೊಳ್ಬೇಕ. ಅವ್ನು ಎಷ್ಟು ಬುದ್ಧಿವಂತ ಇರ್ಬೋದು. 3 ಸಲ ಚೋಟು ಕೂಡ ಅವನೇ ತಗೊಳ್ಬೇಕ ಎಲ್ಲರಿಗಿಂತ ಹೆಚ್ಚಾಗಿ. ಈಗ ಜನ ನಮ್ಗೆ ಹೇಳ್ತಾರೆ, ಏನು ಸರ್ ರಿಜ್ವಾನ್ ಅವರು ಮೊದಲೇ ಬಾರಿ MLA ಆಗಿ ಸ್ಮಾರ್ಟ್ ಸಿಟಿಯಲ್ಲಿ ಸಂವಿಧಾನ ತಗೊಂಡಿದ್ದಾರೆ, ನೀವು 6 ಬಾರಿ MLA ಆಗಿ ನೀವು ಅದನ್ನು ನಾವು ತಗೊಂಡಿಲ್ಲ. ನಾನು ಏನು ಮಾಡಪ್ಪ, ನಮ್ಮ ತಗೊಂಡು ಬುದ್ಧಿ ಜಾಸ್ತಿ, ಬುದ್ಧಿವಂತ ಅವನು, ಕ್ಷೇತ್ರದ ಬಗ್ಗೆ ಕಾಳಜಿ ಜಾಸ್ತಿ,
ಹುಡುಗಾಟ. ಯಾವತ್ತೂ ಮನ್ಸೂರ್ ಖಾನ್ ಅವರು ಚುನಾವಣೆ ನಿಲ್ತೀನಂತ ಎಂದು ಹೇಳಿಲ್ಲ. ನಾವು ಇವಾಗ ಏನಾದ್ರು ಆಗಿ ನಿಜವಾಗ್ಲೂ ನಾವು ನಮಗೂ ಮನಸ್ಸಿಟ್ಟು ನಮ್ಮ ದಿಲ್ಲಿಯಲ್ಲಿ ನನ್ನ ತಮ್ಮ ಇದ್ರೆ ನಮಗೆಲ್ಲ ಒಂದು ಶಕ್ತಿ ಇರ್ತದೆ, ನಿಜವಾಗ್ಲೂ MP ಮಾಡಬೇಕು, MP ಬಾರಿ ಗೆಲ್ತಾರಂತ ಹೇಳ್ಬಿಟ್ಟು ನನ್ನ ಆಸೆ ಇದ್ದಿದ್ದು. ಆಮೇಲೆ ನಿಜವಾಗ್ಲೂ ಹೋಗಲಿಲ್ಲ. ಆಮೇಲೆ ಕೊಡೋದಿನೆಲ್ಲೋ ಶಿವಾಜಿನಗರ ಕ್ಷೇತ್ರದವರು ಮತಾದ್ರು, ಆಮೇಲೆ ಚಾಮರಾಜಪೇಟೆ ಬಿಟ್ಬಿಡ್ತಾರೆ. ನಮ್ಮ ಮನೇನು ಇವ್ರ ಕ್ಷೇತ್ರದಲ್ಲೇ ಇರೋದು, ಆಮೇಲೆ ನನ್ನ ಮನೆಗೆ ಬಿಟ್ಬಿಡ್ತಾರೆ. ಏನ್ರಿ ನಮ್ಮ MLA ಪಾರ್ಲಿಮೆಂಟ್ ಕಳಿಸ್ಬಿಟ್ಟೆ ಅಂತ. ಆ ಕಾರಣಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾವು ನಸೀರ್ ಅಹಮದ್ನ ಪ್ರಪೋಸ್ ಮಾಡಿದ್ವಿ. ನಾವು ನಸೀರ್ ಅಹಮದ್ ಇದ್ರು, ನನ್ಪಾಡ್ ಅವರಿದ್ರು, ಇನ್ನೊಂದು ಇಮ್ರಾನ್ ಹುಸೇನ್ ಅಂತ 3 ಜನ ಅಭ್ಯರ್ಥಿನ ಪ್ರಪೋಸ್ ಮಾಡಿ ಪ್ಯಾನಲ್ ಹೆಸರು ಇಟ್ಟರು. ಮನ್ಸೂರ್ ಅವರು ಅವತ್ತಿಂದಲೂ ಬೇಡ ಅಂತ ಇದ್ರು, ಬೇಡವೇ ಬೇಡ ಅಂತ ಇದ್ರು. ಈಗ ದೇವರು ವಿಧಿ ಅಂತ ನೋಡಿ ಇಷ್ಟೆಲ್ಲ ಇದ್ದು ದೇವ್ರು ನೋಡಿ ಕೊಡೋದ್ರಲ್ಲಿ ಯಾರು ಕ್ಲಿಯರ್ ಮಾಡೋದು? ಮನ್ಸೂರ್ ಅಲಿ ಖಾನ್ನ ಅಭ್ಯರ್ಥಿಗೆ ಆಮೇಲೆ ನಾವೇನು ಹೇಳಿದ್ರು, ಇದು ದೇವರು ವಿಧಿ ಆಟ. ದೇವರು ವಿಧಿ ಆಟಗಳು ಅಂತಲ್ಲ, ಆ ದೇವರು ಸೃಷ್ಟಿ ಮಾಡೋದಿಲ್ಲ. ದೇವರು ಸೃಷ್ಟಿ ಮಾಡಿದೆ. ಇವತ್ತು ಮನ್ಸೂರ್ ಖಾನ್ ಅವರು ಅಭ್ಯರ್ಥಿಯಾಗಿ ನಮ್ಮ ಮುಂದೆ ಬಂದಿದ್ದಾರೆ. ದಯಮಾಡಿ ನಿಮ್ಮನ್ನು ನಾನು ಮನವಿ ಮಾಡಿ ಕೇಳ್ಕೊಳ್ಳೋದು, ಈ 3 ಬಾರಿ PC ಮೋಹನ್ ಅವರು MP ಆಗಿದ್ದಾರೆ. ಇದು ಕಾಂಗ್ರೆಸ್ ಭದ್ರಕೋಟೆ ಅಲ್ಲ, ಸೆಂಟ್ರಲ್ ಕ್ಷೇತ್ರ ಬಂದು ಕಾಂಗ್ರೆಸ್ ಭದ್ರಕೋಟೆ, BJP ಭದ್ರಕೋಟೆ ಅಲ್ಲ. ಈ ಕಾಂಗ್ರೆಸ್ ಭದ್ರಕೋಟೆಗೆ ನನ್ನಿಂದಾನೆ ಹಿನ್ನಡೆ ಆದ ಕಾರಣ ನಾನು 2009 ನಾನು ಚುನಾವಣೆಯಲ್ಲಿ ನಿಂತು ಜನತಾದಳಲ್ಲಿ ಲೋಕಸಭಾ ಚುನಾವಣೆಯನ್ನು ನಿಂತು 1,80,000 ವೋಟ್ ತಗೊಂಡಿದ್ದ ಕಾರಣಕ್ಕೆ ಸಾಂಗ್ಲಿಯಾದವರು 35,000 ವೋಟ್ ಸೋತಿದ್ರು. ಆ ಸತಿ ಹೋದ ಸತಿ ನಾನೇ ನಿಂತಿಲ್ಲ ಅಂದರೆ ಈ ಪರ್ಮನೆಂಟ್ ಆಗಿ ಈ ಕ್ಷೇತ್ರ ಕಾಂಗ್ರೆಸ್ ನಿಂತ್ಕೊಳ್ಳೋದು ಅಂದರೆ ನಾನು ಒಬ್ಬ ಕಾರ್ಯಕರ್ತರಿಗೆ ಕಾರಣ ಆಗಿದೆ. ಹಾಗಾಗಿ ಈ ಕ್ಷೇತ್ರದ ತಾವು ನೋಡಿರ್ಬೋದು, PC ಮೋಹನ್ ಅವರು MP 3 ಬಾರಿ MP ಆಗಿದ್ದಾರೆ. ಎಷ್ಟು ಕ್ಷೇತ್ರಕ್ಕೆ ಬಂದಿದ್ದಾರೆ, ಯಾವುದೋ ಕೆಲಸಕ್ಕೆ ಬಂದಿದ್ದಾರೆ, ಯಾವುದಕ್ಕೂ ಸ್ಪಂದಿಸ್ತಾರೆ ಅವರು, ಯಾವುದಕ್ಕೂ ಅವರು PC ಮೋಹನ್ ಬಂದಿಲ್ಲ. ಅದ್ರ ಜೊತೆಲಿ ಒಂದು ಇಡೀ ದೇಶದಲ್ಲಿ ನೋಡಿ ವಾತಾವರಣ ಏನಾಗ್ತದೆ. ಈಗ ಕಾಂಗ್ರೆಸ್ ಪಕ್ಷ ನೋಡಿ ಇತಿಹಾಸ ತಗೊಂಡಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಚುನಾವಣೆ ಬರ್ತದೆ ಆವಾಗ ಕಾಂಗ್ರೆಸ್ ಪಕ್ಷ ಇಲ್ಲ ನಮ್ಮ ಪ್ರಚಾರಕ್ಕೆ ಹೋದರೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಾವು ಸರ್ಕಾರದಲ್ಲಿದ್ವಿ, ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ನಾವು ಮುಂದಿನ ದಿನ ಸರ್ಕಾರಕ್ಕೆ ಬಂದರೆ ನಾವು ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. BJP ಅವ್ರ ಸಾಧನೆ ಯಾವಾಗ ತೋರಿಸಿದಾರ? ಅವ್ರ ಸಾಧನೆ ಸೊನ್ನೆ. ಸಾಧನೆ ಇದ್ರೆ ತಾನೆ ಏನು ಮಾಡ್ತಾರೆ? ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ ಮಾತ್ರ. ನಮ್ಮ ಸಾಧನೆ, ನಾವು ದೇಶದಲ್ಲಿ ಏನು ಮಾಡಿದ್ದೀವಿ, ನಾವು ರಾಜ್ಯದಲ್ಲಿ ಏನು ಮಾಡಿದ್ದೀವಿ. ಈಗ ರಾಜ್ಯದಲ್ಲಿ ನೀವು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 2013ರಿಂದ 2018ವರೆಗೂ ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ ನಮಗೆಲ್ಲ ಗೊತ್ತಿರೋದು ವಿಚಾರ. ಆ ಟೈಮಲ್ಲಿ ಈ ಚುನಾವಣೆಯಲ್ಲಿ, ಮೊನ್ನೆ ಚುನಾವಣೆಯಲ್ಲಿ 5 ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ. ಮನೆಗೆ 2,000 ಕೊಡ್ತೀವಿ, ಕರೆಂಟ್ ಕರೆಂಟ್ ಫ್ರೀ ಮಾಡ್ತೀವಿ, ಆಮೇಲೆ ಬಸ್ಸಲ್ಲಿ ಎಲ್ಲ ಹೆಣ್ಮಕ್ಳು ಫ್ರೀ, ಆಮೇಲೆ 10 kg ಅಕ್ಕಿ ಕೊಡ್ತೀವಿ, ಆಮೇಲೆ ಡಿಪ್ಲೊಮಾ ಹುಡುಗರಿಗೆ 3,000 ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಹಂಗೆ ಜನ ಬಿಟ್ಟು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಭಾಳ ಜನ ವಿರೋಧ ಪಕ್ಷದವ್ರು ಏನಂದ್ರು, ಇದು ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಮಾತಾಡೋದಿಲ್ಲ. ಬರೀ ಚುನಾವಣೆ ಘೋಷಣೆ ಭಾರತದಲ್ಲಿ ಅಷ್ಟೇ ಮಾತ್ರ ಇದು ಘೋಷಣೆ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅನ್ನೋ. ನಾವು ಸರ್ಕಾರ ಬಂದು 1 ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ತಮಗೆಲ್ಲ ಗೊತ್ತಿದ್ದಂಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 10 kg ಅಕ್ಕಿ ಕಣ ಕೊಡ್ತಾ ಇದ್ವಿ ನಾವು. ಎಷ್ಟು kg ಅಕ್ಕಿ ಕೊಡ್ತಾ ಇದ್ವು? ಈ BJP ಅವ್ರಿಗೆ ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ನೀವೆಲ್ಲ ಅರ್ಥ ಮಾಡ್ಕೊಬೇಕಾಗಿತ್ತು. ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಅಂತ ಅರ್ಥ ಮಾಡ್ಕೊಬೇಕು. 10 kg ಅಕ್ಕಿ ಇದ್ದಿದ್ದು 7 kg ಅಕ್ಕಿ ಇದ್ದಿದ್ದು ಸಿದ್ದರಾಮಯ್ಯ ಕಾಲದಲ್ಲಿ 2013ರಲ್ಲಿ 7 kg ಇದ್ದಿದ್ದು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು. BJP ಸರ್ಕಾರ ಬಂದಾದ್ಮೇಲೆ ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ನೀವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಬೇಕಾಗ್ತದೆ. 7 kg ಇದ್ದಿದ್ದು ಎಷ್ಟು ಮಾಡಿದ್ರು? 5 kg ಮಾಡಿದ್ರು. ಏನು ಬಡವ್ರ ಬಗ್ಗೆ ಕಾಳಜಿ ಇಲ್ಲ, ಬಡವ್ರ ಬಗ್ಗೆ ಇಲ್ಲ 5 kg ಮಾಡೋಣ. ಏನು 7 kg ಕಡಿಮೆ ಮಾಡೋಣ? ನಾವು ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರ ಬಂದರೆ 10 kg ಮಾಡ್ತೀವಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ 10 kg ಕೊಟ್ವಿ. ಫುಡ್ ಕಾರ್ಪೊರೇಷನ್ ಇಂಡಿಯಾ ಅಲ್ಲಿ ನಾವು ಸರ್ಕಾರ ಬಂದಾದ್ಮೇಲೆ ನಾವು ಅಕ್ಕಿ ಕೊಟ್ವಿ. ಸರ್ ನಮ್ಗೆ ಈ ಥರ ಇಷ್ಟು ಕ್ವಿಂಟಲ್ ಅಕ್ಕಿ ಬೇಕಾಗ್ತದೆ, ಅಕ್ಕಿ ಇದೆಯಾ ನಿಮ್ಮಲ್ಲಿ ಇಷ್ಟ ಆಗಲ್ಲ, ಅಕ್ಕಿ ಇದೆ 8 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಇದೆ ಅಂತ ಹೇಳ್ಬಿಟ್ಟು ಅವ್ರು ವಾಪಸ್ ಬಂದು ಪತ್ರದಲ್ಲಿ ಬರ್ಕೊಟ್ರು. ನಾವು ತೊಗೊಂಡು ಪರ್ಚೇಸ್ ಮಾಡುವಂಥ ಇದಕ್ಕೆ ಕೇಂದ್ರ ಸರ್ಕಾರದ ಇನ್ವಾಲ್ವ್ಮೆಂಟ್ ಆಗಿ ಇಲ್ಲ ಈಗ ಅಕ್ಕಿ ಕೊಟ್ಬಿಟ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಆಗ್ಬಿಡ್ತದಂತ ಅಕ್ಕಿ ಕೊಟ್ಟಿಲ್ಲ. ನಾವೇನು ಮಾಡಿದ್ವಿ? ಮಾತುಗಳನ್ನು ನೋಡ್ಕೊಳ್ಬೇಕು, ಮಾತು ತಪ್ಪಾಡ್ದು ನಾವು ಅಂತ ಹೇಳ್ಬಿಟ್ಟು 5 kg ಅಕ್ಕಿ ಕೊಟ್ಟು 5 kg ಅಕ್ಕಿದು ಒಬ್ಬೊಬ್ಬರಿಗೆ 170 ರೂಪಾಯಿ 34 ರೂಪಾಯಿ ಕೊಡ್ತಾ
ಇಲ್ಲ, 5 ಜನರಲ್ಲಿ ಎಷ್ಟಾಯಿತು 1750. ಈಗ 5 ಗ್ಯಾರಂಟಿಯಿಂದ ನಾನು ಹೇಳೋದು, 5 ಗ್ಯಾರಂಟಿಯಿಂದ ಎಷ್ಟು ಬರ್ತದೆ? ಮನೆಗೆ 2,000 ಬರ್ತಾ ಇದ್ದೇನೆ ಎಲ್ಲರ ಮನೆಗೆ. ಆರೋಗ್ಯ ಪೈಸೆ ಆರೋಗ್ಯ ಪೈಸೆ ಓಲು ಹಾಕಿ ನಮ್ಮ ದಯವಿಟ್ಟು ಯಾರ್ಯಾರು 2,000 ಬರ್ತಾ ಇದೆ. ಇನ್ನೂ ಕೊಟ್ಟು ಕರೆಂಟ್ ಫ್ರೀ ಅಂತ ಹೇಳಿದ್ದೀವಿ ತಾನೆ. ಬಸ್ಸಲ್ಲಿ ಎಲ್ಲ ಹೆಣ್ಮಕ್ಳು ಆಟಾಡ್ತಾ ಇರ್ತಾರೆ, ಫ್ರೀ ಆಟಾಡ್ತಾ ಇರ್ತಾರೆ, ಹೆಣ್ಮಕ್ಳು ಆಟಾಡ್ತಾ ಇರ್ತಾರೆ ಫ್ರೀ. 200 ಯೂನಿಟ್ ಕರೆಂಟ್ ಫ್ರೀ ಸಿಗ್ತದೆ. ಅಂದರೆ ಒಂದು ಮನೆಗೆ ಕನಿಷ್ಠ ನನ್ನ ಮನಸ್ಸಿಗೆ ಲೆಕ್ಕ ಮಾಡಿದ್ರೆ ನಾವು 5 kg ಹಣ ದುಡ್ಡು ಕೊಡ್ತಾ ಇದ್ದಿಲ್ಲ. ನಾವು ಬರೀ 170 ರೂಪಾಯಿ ಕಾಣ್ತಾ ಇರೋದು. ಮನೆಯಲ್ಲಿ 5 ಜನ ಇರ್ತಾರೆ, 5 ಜನ ಅಂದರೆ 1,750 1,750 2,000 ಎಷ್ಟಾಯಿತು? ಈ 3,750 ಕರೆಂಟು 1,000 ಅಂತ ಇಟ್ಕೊಳ್ಳಿ, 4,750. ಬಸ್ಸಲ್ಲಿ ಎಲ್ಲ ಹೋಗಿ ಧರ್ಮಸ್ಥಳ ಹೋಗಿ ತಾಜಾ ಗುಲ್ಬರ್ಗ ಹೋಗಿ ಎಲ್ಲ ಹೋಗಿ ಫ್ರೀ. ಕರೆಕ್ಟ್ ತಾನೆ? 4,750 ರೂಪಾಯಿ ಒಂದು ಹೆಣ್ಣು ಒಂದು ಮನೆಗೆ ಬರ್ತಾ ಇದೆ. ಇದು ಬೇಕೋ ಬೇಡ ನಿಮಗೆ? ಇದು ಬೇಕೋ ಬೇಡ? ಬೇಕು. ಬೇಕಂದ್ರೆ ಏನು ಮಾಡಬೇಕು? ಯಾರು ಕೊಟ್ಕೊಡ್ಬೇಕು? ಇಷ್ಟೆಲ್ಲ ಯಾರು ಮಾಡಿದ್ದಾರೆ? ಇದೇ ನರೇಂದ್ರ ಮೋದಿ ಅವರು 2014 ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಭಾಷಣ ಮಾಡೋರು. ಬಾಯಿಯವ್ರ ಬಹನೋ ದೇಶ का अच्छा दिन आएगा, मैं अच्छा दिन लेके आऊंगा. ಜನ ನಂಬಿಕೆ ಏನು ಮಾಡೋರು? ಪಾಪ ಇವ್ರು ಬಡತನದಿಂದ ಬಂದಿರೋದು, ಬಡವ್ರ ಬಗ್ಗೆ ಗೊತ್ತಿದೆ, ಎಡ್ಯುಕೇಷನ್ ಟೀಮ್ ಮಾಡ್ತಾ ಇದ್ರು. ಇವ್ರು ಬಂದ್ರೆ ಬಡವ್ರ ಬಗ್ಗೆ ಗೊತ್ತಿದೆ, ದೇಶಕ್ಕೆ ಒಳ್ಳೇದಾಗ್ತದೆ ಅಂತ ಏನು ಮಾಡೋರು? ಜನ 2014 ಮತಾಂತರ ದೇಶದ ಪ್ರಧಾನಮಂತ್ರಿ ಮಾಡೋರು. देश को दिन बनता आए देश के अच्छे दिन है नहीं मानता मैं सब देश के अच्छे दिन नहीं है आए अच्छे दिन मगर देश के अवाम के लिए नरेंद्र मोदी जो क्या कहते थे आज 15 लाख का 20 लाख का सूट पहनना उनके अच्छे दिन है देश के अच्छे दिन 15 लाख हर अकाउंट में डालूंगा मैं काला धन लेके आऊंगा हर अकाउंट में 15 लाख गरीब का डालूंगा गरीब का 15 लाख डालूंगा उनके आश्वासन दिखा के भरोसा देके हर गरीब का लूट लिया बैंकों ने हर गरीब ने भरोसा करके निरीक्षे इट्ಕೊಂಡು ಎಲ್ಲ ಒಂದು 15 ಲಕ್ಷ ಬರ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಬಡವರು ಇಡೀ ದೇಶದಲ್ಲಿ ಏನು ಮಾಡಿದ್ರು ಎಲ್ಲ ಬ್ಯಾಂಕ್ ಅಲ್ಲಿ ಅಕೌಂಟ್ 500 ಅಕೌಂಟ್ ಓಪನ್ ಮಾಡಬೇಕಾದ್ರೆ 500 ರೂಪಾಯಿ ಹಾಕಬೇಕಾದ್ರೆ ಎಷ್ಟು 500 ರೂಪಾಯಿ ಕೋಟ್ಯಾಂತರ ಜನ ಎಲ್ಲ ಬಡವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ 500 ರೂಪಾಯಿ ನಮ್ಮ 15 ಲಕ್ಷ ಬರ್ತದೆ 15 लाख के हमना पूरे दिन अकाउंट ओपन करते 15 ಲಕ್ಷ ಬಂತ 15 पैसा ಬಂದಿಲ್ಲ 15 सबका साथ सबका विकास है किसका साथ किसका विकास किसका साथ किसका विकास ದಯಮಾಡಿ ತಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಪಾದಯಾತ್ರೆ ಮಾಡಿದ್ದಾರೆ ಯಾರಿಗೋಸ್ಕರ ಪಾದಯಾತ್ರೆ ಮಾಡ್ತಾರೆ ಅವ್ರು ಗೊತ್ತಿದೆ ದೇಶದಲ್ಲಿ ತಿರ್ಗಾ ಬಿಜೆಪಿ ಬಂದರೆ ಏನಾಗ್ತದೆ ಗೊತ್ತಿದ್ದು ಇವತ್ತು ದೇಶದಲ್ಲಿ ಪಾದಯಾತ್ರೆ ಮಾಡಿದ್ದಾರೆ ಯಾರಿಗೋಸ್ಕರ ಮಾಡಿದ್ದಾರೆ ಅವ್ರಿಗೋಸ್ಕರ ಮಾಡಿದಾರ ನಮ್ಮ ದೇಶಕ್ಕೋಸ್ಕರ ನಮ್ಮ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಹಿನ್ನೆಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದ್ದಾರೆ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂತಾವೆಲ್ಲ ಇಡೀ ದೇಶದ ಬಗ್ಗೆ ಚಿಂತೆ ಮಾಡಿ 10 ವರ್ಷ ಬಿಜೆಪಿ ಸರ್ಕಾರ ಬಂದು 10 ವರ್ಷ ಆಗಿದೆ 10 ವರ್ಷದಲ್ಲಿ ಯಾವ ಥರ ಆಗಿದೆ ಇದಕ್ಕಿಂತ ಮುಂಚೆ ಇತ್ತಾ ಹಿಂದೂ ಮುಸಲ್ಮಾನ್ ಅಂತ ಇತ್ತಾ ಬಿಜೆಪಿ ಬರೋದು ಮುಂಚೆ ಇತ್ತಾ ಇಲ್ಲ ಅಲ್ಲ ತಂದ್ರೆ ಇರ್ತಾರೆ ನಾನು ಭಾಳ ದೇಶಕ್ಕೆ ಹೋಗಿದ್ದೀನಿ ನಾನು ಕರ್ನಾಟಕ ಇಂಡಿಯಾ ಬಿಟ್ಟು ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೀನಿ ನಾನು ನನ್ನ ಅನಿಸಿಕೆ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ಪ್ರೀತಿಯಿಂದ ಎಲ್ಲ ಮಾತಾಡೋದು ನಮ್ಮ ಇಂಡಿಯಾ ಸ್ಪೆಷಲಿ ಕರ್ನಾಟಕದಲ್ಲಿ ಆಮೇಲೆ ನಮ್ಮ ಇಸ್ಲಾಂ ಧರ್ಮ ನಾವು ಹೇಳ್ಕೊಟ್ಟಿಲ್ಲ ಉಬೇದುಲ್ಲಾ ಸಾಹೇಬ್ ಹೇಳಿದ್ದಾರೆ ನಮ್ಮ ಇಸ್ಲಾಂ ಧರ್ಮ ಯಾವುದು ಜಾತಿ ಪಾತಿ ಮಾಡಿ ಭೇದ ಮಾಡಿಲ್ಲ ನಮ್ಮ ಇಸ್ಲಾಂ ಧರ್ಮ ಹೇಳ್ಕೊಟ್ಟಿಲ್ಲ ನಮಗೆ मजहब नहीं सिखाता आपस में पैर रखना हिंदी है हम हिंदुस्तान हमारा सारे जहां चर्चा ಯಾರನ್ನ ಮುಟ್ಟಿಯವ್ರಿಗೆ ಅವ್ರಿಗೋಸ್ಕರ ಪ್ರಾಣ ಕೊಡಬೇಕಾಗಿದ್ದಾರೆ ಇದೇ ಗೋಚರವರು ಡಿಸಿಸಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಪಕ್ಷ ಮುಖಂಡರಾಗಿದ್ದಾರೆ ಅವ್ರು ಯಾರನ್ನ ಮುಟ್ಟಿ ನೋಡುವ ನಾವು ಅಂದ್ರೆ ನಾವು ಆ ಥರ ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷ ಅಂತ ಹೋಗಿದೆ ಇದೆಲ್ಲ ತಾವು ಏನಿಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಇದೆಲ್ಲ ದೇಶ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ್ರೆ ಮಾತ್ರ ಸಾಧ್ಯ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ್ರೆ ಮಾತ್ರ ಭಾಳ ಜನ ಏನು ಮಾಡ್ತಾರೆ ಪರ್ಸೆಂಟೇಜ್ ಇಲ್ಲ ಮೊನ್ನೆ ಒಂದು ಮೀಟಿಂಗ್ ಆಯಿತು ನಮ್ಮ ಇಂಟೆಲಿಜೆಂಟ್ ಮೀಟಿಂಗ್ ಇತ್ತು ಅವ್ರು ಒಂದು ಮಾತು ಹೇಳಿದ್ರು ಇಲ್ಲ ಸರ್ ಬೆಂಗಳೂರು ಸಿಟಿದಲ್ಲಿ 77,000 ಮತದಾರರಿದ್ದಾರೆ ಮೊನ್ನೆ ಚುನಾವಣೆಯಲ್ಲಿ ಸೌತ್ ನಾರ್ತ್ ಸೆಂಟ್ರಲಲ್ಲಿ 33,000 ಚಿಲ್ಲರೆ ಮತದಾರರು ಮತ ಹಾಕಲಿಲ್ಲ ಅಂತೆ 3 ಕ್ಷೇತ್ರದಲ್ಲೂ
ಯಾವ ಸೆಂಟ್ರಲ್ ನಾರ್ತ್ ಸೌತಲ್ಲಿ 3 ಕ್ಷೇತ್ರದಲ್ಲಿ ಮತ ಆಗಿಲ್ಲ. ಯಾರು ಮತ ಹಾಕಿದ್ದಾರೆ? BJP ಮತ ಹಾಕೋದವರು ಯಾವತ್ತೂ ಅವ್ರ ಪಕ್ಷದವರು ಮತ ಹಾಕ್ತಾರೆ. ಯಾವ 33 ಲಕ್ಷ ಮತ ಹಾಕಿಲ್ಲ ನೋಡಿ, ಅವರೆಲ್ಲ ನಮ್ಮ ಕಾಂಗ್ರೆಸ್ ಅವರು ಸಹ ದಯಮಾಡಿ ಅವ್ರನ್ನ ಮನೆಯಿಂದ ಆಚೆ ತಂದು ಅವ್ರನ್ನ ವೋಟ್ ಮಾಡಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರೇನಾದ್ರು ಆಚೆ ಬಂದು ವೋಟ್ ಮಾಡಿ ಒಂದು 15% ವೋಟ್ ಹಾಕ್ಬಿಟ್ಟಿದ್ರೆ ನಾವು 3 ಕಡೆಗೂ ಗೆಲ್ತಾ ಇದ್ದೀವಿ. 2 ಲಕ್ಷ ನಾನು ಸೋತ್ವಿ, ನನ್ನ ತಮ್ಮ ನಿಜವಾಗ್ಲೂ 70,000 ಸೋತಿದ್ರು, ನಾರ್ತಲ್ಲಿ 1.25 ಲಕ್ಷ ಸೋತ್ವಿ. ಅಂದರೆ ಆ ಪರ್ಸೆಂಟೇಜ್ 33 ಲಕ್ಷ ಏನು ವೋಟ್ ಆಗಿಲ್ಲ, ಅದು 15% ವೋಟ್ ಆಗಿದೆ ಸಿಕ್ಕಿರೋದು. ನಾವು 3 ಜನರು ಗೆಲ್ತಾ ಇದ್ದೀವಿ. ಅಂದರೆ ನಮ್ಮಲ್ಲಿ ಏನು ಮಾಡ್ತಾರೆ, ನಮ್ಮ ಕಾಂಗ್ರೆಸ್ ಮತದಾರರು ವೋಟ್ ಹಾಕೋರು ಏನು ಮಾಡ್ತಾರೆ, ಪರ್ಸೆಂಟೇಜ್ ಇಲ್ಲ. ಉದಾಹರಣೆ, ಮೊನ್ನೆ ಚುನಾವಣೆಯಲ್ಲಿ ನಮ್ಮ ತಮ್ಮ ಚುನಾವಣೆ ಎಲೆಕ್ಷನಲ್ಲಿ 26,000 ಲೀಡರ್ ಗೆದ್ದಿದ್ದಾರೆ. ಎಷ್ಟು ಪರ್ಸೆಂಟೇಜಲ್ಲಿ? 52% ಪೋಲಿಂಗ್ ಆಗಿರೋದು. ಎಷ್ಟು ಪರ್ಸೆಂಟೇಜ್? 52%. ಇನ್ನೂ ಒಂದು 20% ವೋಟ್ ಆಗಿದೆ. ಇನ್ನು ನನ್ನ ತಮ್ಮ 30,000 ಲೀಡರ್ ಗೆಲ್ಲೋ 50,000 ಅಂತದಲ್ಲ. ಏನಕ್ಕೆ ನೀವು ವೋಟ್ ಆಗಲ್ಲ? 5 ವರ್ಷಕ್ಕೆ ನಿಮಗೆ ಸಿಕ್ಕದ ಅವಕಾಶ ಯಾವುದು? 3 ಎಲೆಕ್ಷನ್ಗಳು ಸಿಗ್ತದಮ್ಮ. ಒಂದು ಅಸೆಂಬ್ಲಿ ಎಲೆಕ್ಷನ್, ML ಎಲೆಕ್ಷನ್ ಸಿಗ್ತದೆ, ಅದಾದಮೇಲೆ ಕೌನ್ಸಿಲರ್ ಎಲೆಕ್ಷನ್ ಸಿಗ್ತದೆ, ಆಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್. ಅದು ಬಿಟ್ಟು ಬೇರೆ ಏನಿದೆ ನಿಮಗೆ? 5 ವರ್ಷ ನಾವು ನಿಮ್ಮ ಜೊತೆ ಇರ್ತೀವಿ. ಬನ್ನಿ, ಆಚೆ ಬನ್ನಿ, ಈ ದೇಶ ಉಳಿಸಿ, ಈ ದೇಶಕ್ಕೋಸ್ಕರ ಕಾಂಗ್ರೆಸ್ ಮತ ಹಾಕಲೇಬೇಕಾಗ್ತದೆ. ನಾವು ಒಂದಿನ ನಾವು ಕಷ್ಟ ಬಿಡಬೇಕು, ಒಂದಿನ ಕಷ್ಟ ಬಿಡೋಣ. ಇಲ್ಲಾಂದ್ರೆ ಈ ಬಾರಿ ಏನಾರ BJP ಬಂದರೆ ನಾವು ಯಾರೂ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಆಗಲ್ಲ. ದಯಮಾಡಿ ನಿಮ್ಮ ಕೈ ಜೋಡಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಮನ್ಸೂರ್ ಅಲಿ ಖಾನು ಒಳ್ಳೆ ಅಭ್ಯರ್ಥಿನ ಸಿಕ್ಕಿದ್ದಾರೆ. ಇವತ್ತು ನಾವು 5 ಜನ MLAಗಳು ಇದ್ದೀವಿ ಕ್ಷೇತ್ರದಲ್ಲಿ, 5 ಜನ MLA ಇದ್ದೀವಿ, 3 ಜನ ಸೋತಿದ್ದೀವಿ. 3 ಜನ ಸೋತು 5 ಜನ MLAನು ಮನ್ಸೂರ್ ಅಲಿ ಖಾನ್ನ ಗೆಲ್ಸಿ. ಅಂತಂದರೆ ಇದು ಮನ್ಸೂರ್ ಅಲಿ ಖಾನ್ ಗೆದ್ದರೆ ನಮಗೆಲ್ಲ ಒಂದು ಶಕ್ತಿ ಸಿಗ್ತದೆ, ಒಂದು ಆನೆ ಬಲ ಬಂದಂಗೆ ಆಗ್ತದೆ. ಮನ್ಸೂರ್ ಅಲಿ ಖಾನ್ ಅಭ್ಯರ್ಥಿ ಅಂತ ತಿಳ್ಕೊಂಡು ನೀವು ಹೆಂಗೆ ಲೋಕಲ್ ಚುನಾವಣೆ, ಅಸೆಂಬ್ಲಿ ಚುನಾವಣೆಯಲ್ಲಿ, MLA ಚುನಾವಣೆಯಲ್ಲಿ ನೀವೇ ರಿಸರ್ವರ್ಸ್ ಕ್ಯಾಂಡಿಡೇಟ್ ಆಗಿದ್ದೀರಿ, ಅದೇ ಥರ ಪಾರ್ಲಿಮೆಂಟಲ್ಲಿ ನೀವೇ ತಿಳ್ಕೊಳ್ಬೇಕು, ನಾವೇ ಅಭ್ಯರ್ಥಿ ಅಂತ ತಿಳ್ಕೊಳ್ಬೇಕು. ಅವರೇ ನಮಗೆ 100 ವಿಶ್ವಾಸ ಇದೆ. ಈ ಬಾರಿ ಜನ ತೋರಿಸ್ಕೊಳ್ಳಲ್ಲ, ಯಾವ ನಿರೀಕ್ಷೆ ಇಲ್ಲ. ನಾವು ಈ ಬಾರಿ 130 ಸೀಟ್ ಬರ್ತೀವಿ ಅಂತ ಯಾವ ನಿರೀಕ್ಷೆ ಇಲ್ಲ. ಎಲ್ಲ ಸರ್ವೆದಲ್ಲಿ ಎಷ್ಟು ಬಂತು? ಎಲ್ಲ ಸರ್ವೆದಲ್ಲಿ ಎಷ್ಟು ಬಂತು ಹೇಳಿ? 105, 110 ಸಮ್ಮಿಶ್ರ ಸರ್ಕಾರ ಬರುವಂಥ ಯಾವ ಸರ್ವೆದಲ್ಲೂ ಎಕ್ಸಿಟ್ ಪೋಲಲ್ಲೂ ತೋರಿಸಿಲ್ಲ ಕಾಂಗ್ರೆಸ್ 137 ಸೀಟ್ ಬರ್ತಂತ. ಈಗಲೂ ಎಕ್ಸಿಟ್ ಪೋಲ್ ಅವರೆಲ್ಲ ಮಾಧ್ಯಮದೆಲ್ಲ ಅವ್ರ ಪರನೇ ಇದ್ದಾರೆ, BJP ಪರ ಮಾಧ್ಯಮ ಸ್ನೇಹಿತರಿದ್ದಾರೆ. ಅವ್ರು ಬೇಜಾರು ಮಾಡ್ಕೊಂಡು ಬರೋಲ್ಲ. ಇವತ್ತೇನು ಮಾಧ್ಯಮ ಸ್ನೇಹಿತರಿದ್ದಾರಲ್ಲ, BJPಗೆ 90% ಭಾಗ ಇದು ಮಾಡಲಿ, ಸಪೋರ್ಟ್ ಮಾಡಲಿ. ನಮ್ಮ ಬರೇ ಕಾಂಗ್ರೆಸ್ 10% ಸಪೋರ್ಟ್ ಮಾಡಲಿ, 10% ಆಗ್ತದೆ, 90% ಅವ್ರಿಗೆ ಮಾಡಿ. ಮಾಧ್ಯಮ ಪೂರ ಅವ್ರಿಗೆ ಸಪೋರ್ಟ್. ಇಡೀ ದೇಶದಲ್ಲಿ ನಾನು ನೋಡ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ದೇಶದ ಜನ ಬದಲಾವಣೆ ಮಾಡ್ತವ್ರೆ. ನಾವು ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ನಮ್ಮ 4-5 ಅಸೆಂಬ್ಲಿ ಚುನಾವಣೆ, MLA ಚುನಾವಣೆಯಲ್ಲಿ ನಾನು ಸಿದ್ದರಾಮಯ್ಯ ಪ್ರಚಾರಕ್ಕೆ ಹೋಗುವಾಗ ಪ್ರಜಾಪ್ರತಿನಿಧಿ ಯಾತ್ರೆ ಅಂತ ನಾವು ಇಬ್ಬರು ಹೊಟ್ವಿ. ಹೋಗುವಾಗ ಎಲ್ಲ ಕಡೆ ನಾನು ಹೇಳ್ತಾ ಇದ್ದೆ, 130 ಇಂದ 135 ಬರ್ತೀವಿ ಅಂದ್ರೆ ಯಾರೂ ನನ್ನ ನಂಬಿಲ್ಲ. ಈ ಬಾರಿ ನೀವು ತಿಳ್ಕೊಳ್ಳಿ, ನೀವು ಈ ಬಾರಿ ದೇಶದ ಜನ ತೀರ್ಮಾನ ಮಾಡಿದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಬರೋಕ್ಕೆ ಯಾರೂ ನಮಗೆ ಸಾಧ್ಯ ಆಗಲ್ಲ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಯಾವನ್ನೂ ತಪ್ಪಕ್ಕೆ ಸಾಧ್ಯ ಆಗಲ್ಲ. ಜನ ನಾವಿಲ್ಲ, ನಾವು ಕೂತಿದ್ದೀವಿ, ಉಮೇದುಲ್ಲಾ ಸರ್ ಕೂತವ್ರೆ, ರಿಜ್ವಾನ್ ಸಾಹೇಬ್ ಕೂತವ್ರೆ, ಸುಜ್ಜಾ ಅವರು ಕೂತವ್ರೆ, ಶಕೀಲ್ ಅವರು ಇದ್ದಾರೆ, ಶೇಖರ್ ಅವರು ಇದ್ದಾರೆ. ನಮ್ಮಿಂದ ಸಾಧ್ಯ ಇಲ್ಲಮ್ಮ. ನಾವೇನಾದ್ರು ಅಧಿಕಾರಕ್ಕೆ ಬರಬೇಕಾದ್ರೆ, ಮನ್ಸೂರ್ ಅಲಿ ಖಾನ್ ಗೆಲ್ಲಬೇಕಾದ್ರೆ ಅದು ನಿಮ್ಮಿಂದ ಸಾಧ್ಯ. ಇವತ್ತು ರಿಜ್ವಾನ್ MLA ಮಾಡಿದ್ದೀರಾ, ರಿಜ್ವಾನಿಂದ MLA ಆಗಲಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಆಗಿರ್ಬೋದು. ಕಾಂಗ್ರೆಸ್ ಪಕ್ಷ ದುಡಿಮೆ ಅಂತಲ್ಲ, ಈ ಮತದಾರರು ಕಾರ್ಯಕರ್ತರಿದ್ದಾರಲ್ಲ, ಶಿವಾಜಿನಗರ ಕಾರ್ಯಕರ್ತರು, ಶಕೀಲ್ ಅಂತವರು, ಶಕೀರವರು, ಸುಜಾರವರು, ಶಕೀರವರು, ಉಮೇದುಲ್ಲಾ ಖಾನ್ ಶಕೀರವರು, ಅವರು ಗೆಲ್ಸ್ಕೊಂಡು ಬಂದಿರೋದು ನಿಜವಾದ ಕಾರಣ. ಆ ಥರ ನೀವು ದಯಮಾಡಿ ಮನ್ಸೂರ್ ಅಲಿ ಖಾನ್ ಅಂತ ಮನಸ್ಸು ಮಾಡಿದ್ರೆ ಗೆಲ್ಸ್ಕೊಂಡು ಹೋಗ್ಬೇಕಂತ ಬೇರೆ ಬೇರೆ ಮಾಮನ रमजान के महीने में भी रोजे के अंदर में इतनी बड़ी तादाद में तो दिल की रहन से शुक्रिया अदा करते हुए आजीजाना गुजारिश करते हुए मेहरबानी माँ हमारे मुसलमानों में क्या करती है, पोलिंग नहीं करते। पोलिंग नहीं करते, हमें वोट डाल फायदा क्या, हमें कहीं में जाकर वोट करना, हमें वोट डाल फायदा क्या करते, वोट भी जाकर वोट डाल परसेंटेज ज़्यादा होते हैं। अब हाल ही के चुनाव के अंदर, पिछले इलेक्शन के अंदर 2023 के इलेक्शन के अंदर मेरे ख्याल से शिवाजी नगर के अंदर रिजवान भाई को 48% मुसलमानों के एरिया में पोलिंग हो पाए। मेरी कांक्षी से मेरे हल्के के अंदर भी मैं दिन रात जद्दोजहद करके मस्जिद में
47% पोलिंग मुसलमानों में हुआ, 50% पोलिंग हुआ नहीं। अब पिछली बार जो है रिजवान साहब हारे, कितने वोटर से हारे? 70,000 से हारे। मैं बोलिया इसके पहले बोलिया अल्लाह की मर्जी, अल्लाह को मालूम, अल्लाह जो तकदीर में लिखता वो चुनेगा, तकदीर में अल्लाह जिसकी जो लिखता वो चुनता। हमें कोई भी ख्वाबो ख्याल के अंदर नहीं सुने थे। हमारा रोशन बेग साहब हमने छोड़ हो जाती, रिजाइन करती, बीजेपी जाती, बई इलेक्शन आता, बई इलेक्शन के अंदर रिजवान साहब जीतते तो हमें ख्वाबो ख्याल के अंदर नहीं सुनते। ये अल्लाह तकदीर में लिखता सकते। रोशन बेग साहब रिजाइन करे, बई इलेक्शन आया, मेरा भाई रिजवान खड़े तो मैं लोगों को जीता हुआ जेल मिल गए। अल्लाह की तकदीर में क्या था? MP का बोले था, MLA बनाने को था। हमें रिजवान का इसके पहले बोलेंगे मंसूर अली खान को हमें कोई भी पूछे सुना हमें भी कोई भी प्रपोज करेंगे। पार्टी हाईकमान क्या करती है? उन्होंने तो राहुल गांधी जो मल्लिकार्जुन खड़गे, सोनिया गांधी क्या करती है? किसी को भी टिकट देना को तो उन्होंने सर्वे कराते हैं। सर्वे करा को कौन कैसे देना, हमें 3 दिन प्रपोज कर दे। नसीर अहमद साहब को, नलपाड़ को, हमारा इमरान हुसैन उनको मंसूर अली खान का 4 देने का था। हाईकमान क्या करती? किसी भी टिकट देना तो सर्वे कराती, 1 से 3 सर्वे कराती। वो सर्वे के अंदर पढ़ा लिखा एक नौजवान आदमी मंसूर अली खान जीतता करे से हाईकमान शेकिंग दे सकती थी ना, क्यों शेकिंग को लिए सुजा को दे सकते थे। सुजा को लिए सबसे मेन सीनियर उबैदुल्ला साहब, अच्छा मंजे की लीजिए, मैं सर्वे में जीतता नहीं, होता नहीं तो मंसूर अली खान जीतने तो आप है मेरे माँ बहना से गाली जाना गुजारिश। एक दिन तुम लोगों को आज देश की हालत में गुजरा तुम्हें लोग अच्छी तरह से जानते हैं। आज देश कैसे गुजरा, क्या हमारे ऊपर नफरत करें, क्या हमने टारगेट करें, तुम्हें लोग अच्छी तरह से जानते हैं। बोली गांधी एक दिन मेरे माँ बहना से अच्छी तरह गुजारिश है, मेहरबानी को एक दिन हमारा तकलीफ नहीं। 5 साल में 3 इलेक्शन आते, एक काउंसिलर इलेक्शन आता, एक MLA इलेक्शन आता, एक पार्लियामेंट इलेक्शन आता, उसमें 3 दिन तुम्हें तकलीफ होती। 5 साल हमें तुम्हारा समाते, 5 साल हमें समाते। एक वोट तुम्हारा कीमती, मेहरबानी से बाहर आओ एक दिन अपना कीमती वो ये देश की भलाई के वास्ते हमें लोगों को वोट डालना करो। थोड़ी बहुत तकलीफ की जरा बाहर रखो, परसेंटेज बनाना कर गुजारिश करते हुए तमाम पूरे कार्यकर्ता वो दिल की गहराई से मुबारकबाद देते। हमारा ये मने बोलो 5 ग्रेड अवधि बोलना मतलब एक बात को खत्म करो। हमें 5 ग्रेड नहीं कांग्रेस पक्ष BJP पक्ष ವ್ಯತ್ಯಾಸ ಎಷ್ಟಿದೆ ಅಂತ ನೋಡಬೇಕು। ನೀವು ನೋಡಬೇಕು ಕರೆಕ್ಟಾನೆ ನೀನೆಲ್ಲೋ ಸ್ಲಮ್ಮಲ್ಲೇ ಇರ್ತೀನಿ ವಾಸ ಹೌದಾನೆ? ಯಾವ ಸ್ಲಮ್? ನನ್ನ ತಮ್ಮನ ಹಿಂದೆ ಬಿದ್ದನ ಯಾವುದು ಬಾಂಬೆ ಸ್ಲಮ್ಗೆ ಮನೆಗಳು ಮಾಡಬೇಕಂತ ನನ್ನ ಹಿಂದೆ ಬಿದ್ದವರ ಬಾಂಬೆ ಸ್ಲಮ್ ಅಂತ ಹೇಳಿದ್ರು ನಿಮ್ಮ ಮನೆಯಲ್ಲಿ। ಈಗ 5 ಗ್ಯಾರಂಟಿನ ನಾವು ಘೋಷಣೆ ಮಾಡಿದ್ರೆ 5 ಗ್ಯಾರಂಟಿ ಕೊಡ್ತಾ ಇದ್ದೀವಿ, ತಾವು ಒಪ್ಕೊಂಡಿದ್ರೆ ನಮಗೆಲ್ಲ 5 ಗ್ಯಾರಂಟಿಗಳು ಬರ್ತಾ ಇದೆ ಅಂತ। 6ನೇ ಗ್ಯಾರಂಟಿ ನಾವು ಘೋಷಣೆ ಮಾಡಿದ್ವಿ ಚುನಾವಣೆ ಟೈಮಲ್ಲಿ ಮಾಡಿಲ್ವಾ? 6ನೇ ಗ್ಯಾರಂಟಿ ಎಂದೂ ಘೋಷಣೆ ಮಾಡಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಇರೋದೇ ಬಂದು ಬರ ಅಂತ ನೀವು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು। 6ನೇ ಗ್ಯಾರಂಟಿ ಯಾವುದು? ಮನೆಗಳು 2013, 14, 15, 16, 17 ಸ್ಯಾಂಕ್ಷನ್ ಆಗಿರೋದು। ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿತ್ತು। ಈ ಸಮ್ಮಿಶ್ರ ಸರ್ಕಾರ ಬಂತು, ಆಮೇಲೆ BJP ಸರ್ಕಾರ ಬಂತು, ಅವ್ರು ಬಡವರು ಒಂದು ಮನೆಯೂ ಕೊಟ್ಟಿಲ್ಲ, ಸ್ಯಾಂಕ್ಷನ್ ಮಾಡಲಿಲ್ಲ। ನಮ್ಮ ಸರ್ಕಾರ ಬಂದ ಮೇಲೆ ಬಡವರು ಪಾಪ ಬೀದಿಯಲ್ಲಿದ್ದಾರೆ ಜನ, 1,80,000 ಜನ ಅಂತ ಬೀದಿಯಲ್ಲಿದ್ದಾರೆ। ಒಂದು ಮನೆ ಕಟ್ಟಬೇಕಂದ್ರೆ 7.5 ಲಕ್ಷ ಆಗ್ತದಮ್ಮ। ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಕೊಡ್ತಾರೆ, ಬೆನಿಫಿಷರಿ 4.5 ಲಕ್ಷ ಕೊಡಬೇಕು। 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ ಕಾರಣಕ್ಕೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಸರ್। ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಚಂದ್ರಬಾಬು ಕಷ್ಟಪಡೆ ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಸಾಕು ಜನ ಬೀದಿಯಲ್ಲಿದ್ದಾರೆ, 10 ವರ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ದಯಮಾಡಿ ಅವ್ರ ಬೆನಿಫಿಷರಿ 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ದಯಮಾಡಿ ಅವ್ರನ್ನ ಸರ್ಕಾರ ವತಿಯಿಂದ ಕೊಡಬೇಕಂತ ಹೇಳ್ಬಿಟ್ಟು ಮೊನ್ನೆ ಮುಖ್ಯಮಂತ್ರಿಗಳು ಒಪ್ಪಿಸಿ ಕ್ಯಾಬಿನೆಟ್ ತಂದು 500 ಕೋಟಿ ಅಪ್ರೂವ್ ಮಾಡ್ಕೊಂಡು ನಾನು ಮೊನ್ನೆ ಫೆಬ್ರವರಿ 2ನೇ ತಾರೀಕಿಗೆ 36,789 ಏನಕ್ಕೆ BJP ಕೊಟ್ಟಿಲ್ಲ, ಏನಕ್ಕೆ ಜನತಾದಳ ಕೊಟ್ಟಿಲ್ಲ, ಬಡವ್ರ ಬಗ್ಗೆ ಅವ್ರ ಕಾಳಜಿ ಏನಿಲ್ವಾ ಗೊತ್ತಾನೆ? ಅವ್ರಿಗೂ ಜನ ಬೀದಿಯಲ್ಲಿದ್ದಾರೆ, ಜನಗಳು ಮನೆ ಇಲ್ಲ ಅಂತ ಗೊತ್ತಿರ್ತಾನೆ। ಏನಕ್ಕೆ ಕುಮಾರಸ್ವಾಮಿ ಅವರು ಕೊಟ್ಟಿಲ್ಲ? ಜನತಾದಳ ಮುಖ್ಯಮಂತ್ರಿ 1.5 ವರ್ಷ ಕುಮಾರಸ್ವಾಮಿ ಇದ್ರು, ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ಲ। ಅದೇ ಬಡವ್ರ ಬಗ್ಗೆ ಕಾಳಜಿ ಕಾಂಗ್ರೆಸ್ ಪಕ್ಷಕ್ಕೆ ಇರೋದು ಅಂದರೆ ಯಾವತ್ತಿದ್ರು ಕಾಂಗ್ರೆಸ್ ಪಕ್ಷ ಬಡವ್ರ ಪರ ಅಂತ ಇದು ನಾವು ಘೋಷಣೆ ಮಾಡಲಿಲ್ಲ ಅಂದರೆ ನಮ್ಮ ಪಕ್ಷ ಯಾವತ್ತಿದ್ರು ಬಡವ್ರ ಪರ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳೋ ಬಯಸಲಿ। ಹಾಗಾಗಿ ನಾವೆಲ್ಲ ಸೇರಿ ಹೆಚ್ಚಿನ ಈ 100 ನನ್ನ ವಿಶ್ವಾಸ ಇದೆ ಈ ಕಾರ್ಯಕರ್ತರು ಜೋಶ್ ನೋಡ್ರೆ ಏನು ನನ್ನ ತಮ್ಮನಿಗೆ 26 ಸಲ ಲೀಡರ್ನ ಗೆಲ್ಲಿಸಿದ್ರ, ಕನಿಷ್ಠ ಮನ್ಸೂರ್ ಅಲಿ ಖಾನ್ಗೆ 40 ಸಲ ಲೀಡ್ ಕೊಟ್ಟಿರೋ ವಿಶ್ವಾಸ ಇಟ್ಟು ನನ್ನ ಮಾತನ್ನು ಅವಕಾಶ ಕೊಟ್ಟು ನನ್ನ ಮಾತು ಜೈ
ಜೈ ಕರ್ನಾಟಕ ಜೈ ಕಾಂಗ್ರೆಸ್.